ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಸದ್ಯಕ್ಕೆ ಮಣಿಪಾಲಲ್ಲಿದ್ದೀವಿ. ಎರಡು ಕೆಲಸಕ್ಕೆ ಬಂದಿದ್ದೀವಿ. ಒಂದು ಲಾಸ್ಟ್ ಟೈಮು ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಇಲ್ಲಿ ಸಿದ್ಧ ಔಷಧದ ಒಂದು ಸೆಕ್ಷನ್ ಇದೆ, ಸಿದ್ಧ ಮೆಡಿಸಿನ್. ಇದು ಸಿದ್ಧ ಔಷಧ ಅನ್ನೋದು ನಮ್ಮ ಆಯುರ್ವೇದ ಇದೆಯಲ್ಲ, ಅದೇ ಥರ ಒನ್ ಆಫ್ ದ ಓಲ್ಡೆಸ್ಟ್ ಪ್ರಾಕ್ಟೀಸಿಂಗ್ ಮೆಥಡ್ ಅದು. ಸೊ ನನಗೆ ಮತ್ತು ಇವ್ರ ಅಮ್ಮನಿಗೂ ಹೌದು, ಅದು ತುಂಬ ತಾಗುತ್ತೆ ಆ ಮೆಡಿಸಿನ್. ನನಗೂ ಲಾಸ್ಟ್ ಟೈಮ್ ಭುಜದ ನೋವಿದ್ದಾಗ ನಾನು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದೆ, ತುಂಬ ಕಡಿಮೆ ಆಗಿತ್ತು ನನಗೆ. ಸೊ ನನಗೀಗ ಪ್ರಾಬ್ಲಮ್ಮು ಒಂದು ಕುರದ್ದಾಯ್ತಲ್ಲ, ಅದಕ್ಕೆ ರಿಪೀಟ್ ಆಗದೆ ಇರುವಂಗೆ ಆಯುರ್ವೇದ ಮೆಡಿಸಿನ್ ತಗೊಳ್ತಾ ಇದ್ದೀವಿ. ಬಟ್ ಏನಂದರೆ ಈ ಮಸಲ್ ಎಲ್ಲ ತುಂಬ ವೀಕ್ ಆಗಿದೆ, ಮತ್ತು ಅದರಿಂದ ನನಗೆ ತುಂಬ ಪೇಯ್ನ್ ಬರೋದು, ಆಮೇಲೆ ಒಂದು ಫ್ರೋಝನ್ ಶೋಲ್ಡರು, ಅದಕ್ಕೆಲ್ಲ ಸಿದ್ಧ ಮೆಡಿಸಿನ್ ನನಗೆ ತುಂಬ ಅಂದರೆ ಚೆನ್ನಾಗಿ ತಾಗುತ್ತೆ. ಸೊ ಆ ಒಂದು ರೀಸನಿಗೆ ಬಂದಿದ್ದೀವಿ. ಇನ್ನೊಂದು ನಮ್ಮ ಮಣಿಪಾಲ್ ಕಾರ್ಡ್ ಇದೆಯಲ್ಲ, ಅದು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಅದನ್ನು ರಿನ್ಯೂ ಮಾಡೋಣ ಅಂಥೇಳಿ. ಸೊ ಎರಡು ಕೆಲಸನೂ ಒಂದೇ ಸಲ ಆಗುತ್ತೆ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ. ಮೊದಲು ಸಿದ್ಧ ಮೆಡಿಸಿನಿದು ಸೆಕ್ಷನ್ನು ಆ ಕಡೆ ಇತ್ತು, ಜಸ್ಟ್ ಇವಾಗ ಸ್ವಲ್ಪ ಶಿಫ್ಟ್ ಆಗಿದೆ, ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆಗಿದೆ. ಸೊ ನಾನು ನಿಮಗೆ ಲೊಕೇಶನ್ ಪಿನ್ ನಾನು ಹಾಕಿರ್ತೀನಿ, ಆಯಿತಾ? ಅಂದರೆ ಇದರ ಬೆನಿಫಿಟ್ ತಗೊಳ್ಳೋರು ತಗೊಳ್ಳಿ. ಕಂಪ್ಯಾರಿಟಿವ್ಲಿ ಇದರ ಕಾಸ್ಟ್ ಎಲ್ಲ ತುಂಬ ಕಡಿಮೆ, ಆಯಿತಾ? ನಿಮ್ಮ ಬೇರೆ ಎಲ್ಲ ಮೆಡಿಸಿನಿಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಟ್ರೈ ಮಾಡೋರು ಮಾಡಿ, ಒತ್ತಾಯ ಏನೂ ಇಲ್ಲ, ಆಯಿತಾ? ಯಾಕಂದರೆ ಇದೆಲ್ಲ ಹೇಗಂದರೆ ಒಬ್ಬೊಬ್ರಿಗೆ ಒಂದೊಂದು ತಾಗ್ಬರುತ್ತೆ. ಹೌದು, ಕೆಲವರಿಗೆ ಅಲೋಪತಿ ತಾಗುತ್ತೆ, ಕೆಲವರಿಗೆ ಹೋಮಿಯೋಪತಿ ತಾಗುತ್ತೆ, ಕೆಲವರಿಗೆ ಆಯುರ್ವೇದ. ಹಾಗಾಗಿ ಇನ್ನು ಕೆಲವರಿಗೆ ಮನೆ ಔಷಧನೇ ತಾಗ್ಬಿಡುತ್ತೆ, ಅದರಲ್ಲೇ ಕಡಿಮೆ ಆಗಿಬಿಡುತ್ತೆ. ನಿಮ್ಗೆ ಏನು ಅನುಕೂಲ ಅನಿಸುತ್ತೋ ಅದನ್ನು ಮಾಡಿ. ನಾವು ಈ ಥರ ಮಾಡ್ತಿದ್ದೀವಿ ಅಂಥೇಳಿ ನಾವು ನಿಮಗೆ ಹೇಳ್ಬೋದು ಅಷ್ಟೇ, ಆಯಿತಾ? ಹಾಗಾಗಿ ಒತ್ತಾಯ ಏನಿಲ್ಲ, ಅದು ಇಲ್ಲಿ ಬರಬೇಕು ಆ ಥರದ್ದು ವಿಡಿಯೋ ಅಲ್ಲ ಇದು. ಜಸ್ಟ್ ಒಂದು ಅಪ್ಡೇಟ್ ಕೊಡ್ಲಿಕ್ಕೆ, ಆಯಿತಾ? ನಾವು ಇಲ್ಲಿ ಬರ್ತೀವಿ, ನಮಗಿದು ತಾಗುತ್ತೆ ಅಂತೇಳಿ. ಯಾಕೆಂದರೆ ತುಂಬ ಜನ ಕಮೆಂಟ್ಸ್ ಮಾಡಿದರು, ನೀವೇನಾದರೂ ಚಿಕಿತ್ಸೆ ತಗೊಳ್ಳಿ ಮತ್ತೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ. ಹೌದು. ಸೊ ಅವರಿಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ನಾವಿಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂತ. ಇದು ಟೋಟಲಿ ಹೊಸ ಬಿಲ್ಡಿಂಗ್, ಇದು ಅಂದರೆ ಹೊಸ ಬ್ಲಾಕು, ಹೊಸದಾಗಿ ಕಟ್ಟಿಸಿದ್ದು, ಇದಕ್ಕೋಸ್ಕರ ಅಂತಲೇ, ಆಯಿತಾ? ಸೊ ಇಲ್ಲಿ ನ್ಯಾಚುರೋಪತಿ ಇದೆ, ಯೋಗ ಇದೆ, ಆಮೇಲೆ ಸಿದ್ಧ ಇದೆ. ಮೊದಲು ಸಿದ್ಧ ಮತ್ತು ಆಯುರ್ವೇದ ಡಿಪಾರ್ಟ್ಮೆಂಟ್ ಒಟ್ಟೊಟ್ಟಿಗಿತ್ತು. ಸೊ ಈಗ ಸಪ್ರೇಟ್ ಮಾಡಿದ್ದಾರೆ. ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕಂತ ಬರೋರೆ ಬರ್ಬೋದು ಈಗ, ಅದೊಂದು ಅಡ್ವಾಂಟೇಜು. ಸೊ ನಮಗೆ ಡಾಕ್ಟರ್ ಸಿಕ್ಕಿದ್ರು, ಚೆನ್ನಾಗಿ ಟ್ರೀಟ್ಮೆಂಟ್. ನಮ್ಮ ಮೇಯ್ನ್ ಏನಂದರೆ ನನ್ನ ಒಂದು ಇಮ್ಯುನಿಟಿ ಎಸ್ಪೆಷಲಿ, ಯಾಕಂದರೆ ಈ ಏನು ಆ್ಯಪ್ಸೆಸ್ ಆಗ್ತಿದೆ ಆ ಪ್ರಾಬ್ಲಮ್ಗೆ ತುಂಬ ಜನ ನನಗೆ ಇದು ಬಿಳಿ ದಾಸವಾಳ ಎಲೆ ಸಜೆಸ್ಟ್ ಮಾಡಿದ್ದಾರೆ. ಡಾಕ್ಟ್ರು ಕೂಡ ಅದನ್ನೇ ಹೇಳಿದರು. ಬಟ್ ಅದು ನನಗೆ ಸಾಕಾಗ್ತಿಲ್ಲ, ಯಾಕಂದರೆ ನನ್ನ ಬಾಡಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇದೆ. ಹಾಗಾಗಿ ಏನಂದರೆ ಇಮ್ಯುನಿಟಿನ ಫಸ್ಟ್ ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಏನಂದರೆ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ ಅದೆಲ್ಲ ಸರಿಯಾಗಿಬಿಡುತ್ತೆ. ಅದೇ ಅವರು ಅದಕ್ಕೆ ಹೇಳಿದರೆ ಏನಂದರೆ, ಅವ್ರು ಫಸ್ಟ್ ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ ತೊಗೊಳ್ಳಿ ನೀವು. ಇವ್ರದಂತೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಅಂದರೆ ಹೆದರಿಕೆ ಇಲ್ಲದೆ ನಾವು ತೊಗೊಳ್ಬೋದು. ಸೊ ಅದನ್ನು ರಿತೇಶ್ ಅವರಿಗೆ 1 ಮಂತಲ್ಲಿ 1 ಮಂತ್ ಮಾತ್ರೆ ಕೊಟ್ಟಿದ್ದಾರೆ. ಇವಾಗ ನೋಡೋಣ, ನೆಕ್ಸ್ಟ್ ಮಂತ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡೋದು, ಅಥವಾ ಇನ್ನು ಬೇರೆ ಏನಾದರೂ ಚೇಂಜಸ್ ಇರಬೇಕು. 1 ಮಂತ್ ತಗೊಂಡ್ರೆ ಇನ್ನು ನೆಕ್ಸ್ಟ್ 1 ಇಯರಿಗೆ ಒಂಥರ ರಕ್ಷಾ ಕವಚ ಅಂತ. ಹೌದು. ಹಾಗಾಗಿ ಮತ್ತದೇ ಫಸ್ಟು ಬಂದಾಗ ಈ ನಾಡಿ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ಈ ಸಿದ್ಧ ಔಷಧಿ ಏನಂದರೆ ಮೇಯ್ನಾಗಿ ಅವರು ಹೆಚ್ಚು ಇಲ್ಲಿ ಬರೋ ಜನ ಏನಂದರೆ ಈ ಬಾಡಿ ಪೈನೆಲ್ಲ ಇರುತ್ತಲ್ಲ, ಅದಕ್ಕೆ ಈ ಏನು ಹೇಳ್ತೀವಿ ಅದಕ್ಕೆ ವರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಈ ಕೆಲವು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಬಾಡಿಯಲ್ಲಿ, ಬೇರೆ ಬೇರೆ ಥರದ್ದು. ಆ ಪಾಯಿಂಟ್ಸ್ ಎಲ್ಲ ಮ್ಯಾನಿಪುಲೇಟ್ ಮಾಡಿ ನಿಮಗೆ ಅದರಲ್ಲೇ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಹಾಗಾಗಿ ನಿಮಗೆ ಜಾಸ್ತಿ ಮೆಡಿಸಿನ್ಸು, ಟ್ಯಾಬ್ಲೆಟ್ಸು. ಎಸ್, ನಂಗೆ ಅದರ ಅನುಭವ ಇದೆ. ಯಾಕಂದರೆ ನಂಗೆ ಕೈ ತುಂಬ ನೋವಿತ್ತು ಅಂತ ನಾನು ಬಂದಾಗ ಅವ್ರು ಜಸ್ಟ್ ನಂದಂದರೆ ಎಲ್ಲಿ ಪ್ರೆಷರ್ ಪಾಯಿಂಟ್ ಹಾಕಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅದನ್ನು ಅವರು ಪ್ರೆಸ್ ಮಾಡಿದಾಗ ನನ್ನ ಕೈ ನೋವು ನಂಗೆ ಕಡಿಮೆ ಆಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಅದು ಹೇಗೆ ಕಡಿಮೆ ಆಗುತ್ತೆ ಗೊತ್ತಿಲ್ಲ, ಒಟ್ಟು ನನ್ನ ಕೈ ನೋವು ಆ ಮೊಮೆಂಟಿಗೆ ರಿಲೀಫ್ ಸಿಗುತ್ತೆ. ಈಗ ನನಗೂ ಸ್ವಲ್ಪ ಶೋಲ್ಡರ್ ಎಲ್ಲ ಆಗ ಮ್ಯಾನಿಪುಲೇಟ್ ಮಾಡಿದರು, ಅದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ನಾನು ವಿಡಿಯೋದಲ್ಲಿ. ಸೊ ನಾನು ಏನಂದರೆ ನಂಬರ್ ಹಾಕಿರ್ತೀನಿ, ಆಯಿತಾ? ಬೆನಿಫಿಟ್ ತಗೊಳ್ಳೋರು ತಗೊಳ್ಳಿ. ಅಂದರೆ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಡಾಕ್ಟ್ರು ನನಗೆ ಪರ್ಸ್ನಲಿ ಹೇಳಿದ್ರು, ಏನಂದರೆ ತುಂಬ ಜನ ಬಂದಿದ್ದಾರೆ, ತುಂಬ ಜನರಿಗೆ ಅದರಿಂದ ಬೆನಿಫಿಟ್ ಆಗಿದೆ, ಆಯಿತಾ? ಸೊ ಮುಂದೆ ಅಂದರೆ ಈಗ ಹೊಸ ಬಿಲ್ಡಿಂಗ್ ಆಗಿದೆ ಅಷ್ಟೇ. ಡಾಕ್ಟ್ರು ನಂಗೆ ಏನು ಹೇಳಿದ್ರು ಅಂದರೆ ಇನ್ನೊಂದು 6-7 ಮಂತ್ಸ್ ನಂತರ ಇಲ್ಲೇ ಇನ್ಪೇಷಂಟ್ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ, ಆಯಿತಾ? ಅಂದರೆ ಇಲ್ಲಿ ಬಂದು ನೀವು ಥೆರಪಿ ಅದೆಲ್ಲ ನೀವು 1 ವಾರ ಸ್ಟೇ ಮಾಡೋದಿದ್ರು ಈ ನಾರ್ಮಲ್ ಹಾಸ್ಪಿಟ್ಲಲ್ಲಿ ಹೇಗೆ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೋ ಅದೇ ಥರ ಇಲ್ಲೂ ನಿಮಗೆ ಸಿಗುತ್ತೆ.
ಸದ್ಯಕ್ಕೆ ಅದಿಲ್ಲ, ಯಾಕಂದರೆ ಇನ್ನೂ ಈಗ ಸೆಟ್ ಆಗ್ತಿದೆ ಅಷ್ಟೇ. ಸಪ್ರೇಟ್ ಡಿವಿಷನ್ ಮಾಡಿದ್ದಾರೆ, ಸಪ್ರೇಟ್ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಅವ್ರ ನಂಬರ್ ನಾನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಾನು ಡಾಕ್ಟ್ರಿದೇ ನಂಬರ್ ಕೊಡ್ತಾಯಿದ್ದೀನಿ, ಅವರನ್ನೇ ನೀವು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಕೇಳಿಕೊಂಡು ಸಜೆಷನ್ ತಗೊಂಡು ಆಮೇಲೆ ಬೇಕಾದ್ರೆ ಟ್ರೀಟ್ಮೆಂಟಿಗೆ ಬನ್ನಿ. ಸಮಯ ಆಲ್ಮೋಸ್ಟ್ 3 ಗಂಟೆ ಆಗಿದೆ ಮಧ್ಯಾಹ್ನ. ಊಟ ಆಗಿಲ್ಲ ಇನ್ನೂ, ಹೊಟ್ಟೆ ಚಡ್ಪಡಿಸ್ತಾ ಇದೆ. ಉಡುಪಿಯಲ್ಲಿ ನಮ್ಮ ಒನ್ ಆಫ್ ದ ಕಾಮನ್ ಡೆಸ್ಟಿನೇಷನ್ ಇಲ್ಲಿ ನೋಡಿ, ವುಡ್ಲ್ಯಾಂಡ್ಸು, ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ಸು. ಈಗ ಬಿಡಿ ಹೊಸ್ತು ತುಂಬ ಸ್ಟಾರ್ಟ್ ಆಗಿದೆ, ಗಲ್ಲಿಯಲ್ಲಿದೆ. ಬಟ್ ಓಲ್ಡು ಅಂದರೆ ತುಂಬ ಹಿಂದಿಂದ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೇಮನ್ನು. ಇವತ್ತು ನೋಡಿ ಎಷ್ಟು ಪಾರ್ಕಿಂಗ್ ಇದೆ ನೋಡಿ ಇಲ್ಲಿ. ಆ್ಯಕ್ಚುಲಿ 3 ಗಂಟೆ ಆಗಿದೆ, ಇಲ್ಲಿ ಪಾರ್ಕಿಂಗ್ ಸಿಗೋದಿದೆಯಲ್ಲ ಅದೇ ಕಷ್ಟ. ಸೊ ಊಟ ಮಾಡಬೇಕೀಗ. ಸ್ನೇಹಂಗಿಲ್ಲಿ ಬಂದರೆ ಇಲ್ಲೊಂದು ಫ್ರೆಂಚ್ ಆನಿಯನ್ ಸೂಪ್ ಅಂತ ಸಿಗುತ್ತೆ, ಅದು ತುಂಬ ಅದೊಂದು ಕಾಯಂ. ಆಮೇಲೆ ಉಳಿದಿದ್ದು ಮೆನು ನೋಡಿ ಒಂದೊಂದು ಸಲ ಒಂದೊಂದು ಇದ್ವಿ. ಬಟ್ ಅದೊಂದು ಪಕ್ಕ ನಾವು ಇಲ್ಲಿ ಬಂದಾಗ ತಿನ್ನೋದು. ಹೇಗುಂಟು? ಇದು ಫೇವ್ರೆಟ್, ನನ್ನ ಫೇವ್ರೆಟ್. ಇಲ್ಲಿಗೆ ಬಂದರೆ ಇದನ್ನು ಆರ್ಡರ್ ಮಾಡಿ ಸಮಾಧಾನ ಆಯ್ತಾ? ಆಯ್ತು, ಇದೊಂದೇ ಸಾಕಲ್ಲ, ಇದೊಂದೇ ಸಾಕು. ಇದು ಬೇಕು, ಫಸ್ಟ್ ಇದು ಬೇಕು, ಆಮೇಲೆ ಬೇರೆದೆಲ್ಲ ಬೇಕು. ಹಾಂ, ನಮ್ಮ ಲೈಫಲ್ಲಿ ಒಂದು ಸಲ ಏನಾದರೂ ಈ ಮೆಡಿಕಲ್ ಇಶ್ಯೂಸ್ ಎಲ್ಲ ಬಂತು ಅಂದ್ಕೊಳ್ಳಿ, ಆಯಿತಾ, ಆವಾಗ ಬರೋ ಖರ್ಚು ವೆಚ್ಚ ಇದೆಯಲ್ಲ ತುಂಬ ದೊಡ್ಡದಾಗಿರುತ್ತೆ, ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಆಯಿತಾ. ಯಾಕಂದರೆ ಇಡೀ ಲೈಫ್ ಅರ್ನ್ ಮಾಡಿದ್ದು, ಯಾವುದಾದ್ರು ಒಂದು ಭಯಾನಕ ಕಾಯಿಲೆ ಬಂತು ಅದರಲ್ಲೇ ಹೊರಟೋಗ್ಬಿಡುತ್ತೆ. ಇನ್ನು ಕೆಲವು ಸಲ ಏನಂದರೆ ಅದು ಖರ್ಚು ಮಾಡಿಯೂ ಪ್ರಯೋಜನ ಆಗೋಲ್ಲ. ಎಷ್ಟೋ ಸಲ ಮನುಷ್ಯರೇ ಉಳಿಯಲ್ಲ, ಅಂದರೆ ಆ ಲೆವೆಲಿಗೆ ತೊಂದರೆಗಳು ಬರುತ್ತೆ. ಸೊ ನಾನೊಂದು ಅವೇರ್ನೆಸ್ಸಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಂಗೆ ತುಂಬ ಜನ ಕೇಳಿದ್ದಾರೆ, 2 ಆಪ್ರೇಷನ್ ಆಯಿತು ನಿಮಗೆ, ಖರ್ಚು ವೆಚ್ಚ ಎಷ್ಟಾಯಿತು ಅಂತೇಳಿ. ಫಸ್ಟ್ ಆಪ್ರೇಷನ್ ಆಗಿತ್ತಲ್ಲ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಯಾಕಂದರೆ ಒಂದು ಕುರ ಆದಾಗ ಇಷ್ಟು ಎಕ್ಸ್ಪೆನ್ಸ್ ಆಗ್ಬೋದಾ ಅಂತ ನಿಮಗೆ ಶಾಕ್ ಆಗುತ್ತೆ. ಬಟ್ ನಿಮ್ಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಪ್ರೇಷನ್ ಆದಾಗ ನನಗೆ ಸಾಧಾರಣ ಒಂದು 50,000 ರೂಪಾಯಿದು, 50,000ಗಿಂತ ಜಾಸ್ತಿ ರೂಪಾಯಿದು ಬರೀ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಸೆಪ್ಸಿಸ್ ಆಗಿತ್ತು ಅದು, ಎಸ್ಪೆಷಲಿ IV ಈ ಇಂಜೆಕ್ಷನ್ ಥ್ರೂ ಕೊಡ್ತಾರಲ್ಲ ಅದು ತುಂಬ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಫಸ್ಟ್ 2 ದಿನ ಅಂತೂ ಹೆಂಗಂದರೆ ಒಂದು ಬಾಟ್ಲ್ ಖಾಲಿ ಆಗ್ತಿದ್ದಂಗೆ ಬಂದು ಇನ್ನೊಂದು ಬಾಟ್ಲ್ ಏರ್ಸೋರು, ಆ ಥರ ಆಗಿತ್ತು. ಆಮೇಲೆ ಈ ಬ್ಯಾಂಡೇಜ್ ಚಾರ್ಜ್, ಯಾಕಂದರೆ ತೊಡೆಯಿಂದ ಇಷ್ಟು ದೊಡ್ಡ ಪೀಸನ್ನು ತೆಗೆದಿದ್ರು, ಸಾಧಾರಣ ನಮ್ಮ ಇಡೀ ಕೈ ಒಳಗೋಗುತ್ತೆ ಆಯಿತಾ, ಅಷ್ಟು ದೊಡ್ಡ ಪೀಸನ್ನು ತೆಗೆದಿದ್ದಾರೆ. ಸೊ ಅದು ತುಂಬಿ ಬರಬೇಕು. ಫಸ್ಟು ಇನಿಷಿಯಲ್ ಒಂದು 10 ದಿನ ಹೆವಿ ಬ್ಯಾಂಡೇಜ್, ಯಾಕಂದರೆ ಅದರಿಂದ ಈ ಫ್ಲೂಯಿಡ್ ಎಲ್ಲ ಡಿಸ್ಚಾರ್ಜ್ ಆಗ್ತಿರುತ್ತೆ. ನೀವು ಬ್ಯಾಂಡೇಜ್ ಕಟ್ಟಿ ಒಂದು 2 ಗಂಟೆ ಒಳಗೆಲ್ಲ ಅದು ಫುಲ್ಲು ಒದ್ದೆ ಆಗೋದಾಯ್ತು. ಅಂದರೆ ಇಡೀ ಕಾಟನ್ ರೋಲ್ ಇದೆಯಲ್ಲ ಅದನ್ನು ಹಾಕಿ, ಅದಕ್ಕೆ ನೆಟ್ ಥರ ಬರುತ್ತೆ ಅದೆಲ್ಲ ಹಾಕಿ ಸುತ್ತಬೇಕಿತ್ತು. ಸೊ ಒಂದು ಸಲ ಬ್ಯಾಂಡೇಜ್ ಮಾಡಿದರೆ ಒಂದು 500 ರೂಪೀಸ್ ಆಗೋದಾಯ್ತು. ದಿನಕ್ಕೆ 2 ಸಲ ಮಾಡಬೇಕಿತ್ತು ಅದು. ಸೊ ದಿನಕ್ಕೆ 1000 ರೂಪಾಯಿ. ಇನ್ನು ಬ್ಯಾಂಡೇಜ್ ಮಾಡೋರು ಅಂದರೆ ನರ್ಸಿಂಗ್ ಚಾರ್ಜಸ್, ಸೊ ದಿನಕ್ಕೆ ಒಂದು 1500 ರೂಪಾಯಿ ಹಿಂಗೆ ಹೋಗ್ತಿತ್ತು ನಂದು. ಇದೆಲ್ಲ ಏನಂದರೆ ಕ್ಲೈಮಲ್ಲಿ ಕೆಲವೊಂದು ಸಲ ಕೌಂಟ್ ಆಗೋಲ್ಲ. ಸೊ ನನಗೆ ಫಸ್ಟ್ ಆಪ್ರೇಷನ್ ಆದಾಗ ಹತ್ರ 1.25 ಲಕ್ಷ ಖರ್ಚಾಗಿದೆ. ಸೆಕೆಂಡ್ ಆಪ್ರೇಷನ್ ಅಷ್ಟು ಆಗಿಲ್ಲ, ಯಾಕಂದರೆ ಉದ್ಯಾವರದಲ್ಲಿ ಮಾಡಿಸಿದ್ದು. ಒಂದು ಉದ್ಯಾವರದಲ್ಲಿ ರೇಟೆಲ್ಲ ತುಂಬ ಕಡಿಮೆ, ಮತ್ತು ಸ್ವಲ್ಪ ಅರ್ಲಿ ಪ್ರಿಕಾಷನ್ಸ್ ತಗೊಂಡಿದ್ವಿ ನಾವು. ಮೊದಲಿನಂಗೆ ಅಷ್ಟೆಲ್ಲ ವೆಯ್ಟ್ ಮಾಡಿದೆ, ಯಾಕಂದರೆ ಗೊತ್ತಿತ್ತು ನನಗೆ ಈ ಲೆವೆಲಿಗೆ ಹೋಗುತ್ತೆ ಅಂತೇಳಿ. ಸೊ ಸೆಪ್ಸಿಸ್ ಆಗೋ ತನಕೆಲ್ಲ ವೆಯ್ಟ್ ಮಾಡಿಲ್ಲ, ಬೇಗ ಆಪ್ರೇಷನ್ ಮಾಡಿಸಿದ್ವಿ. ಸೊ ಸೆಕೆಂಡ್ ಕೇಸಲ್ಲಿ ನಾನು 1 ವಾರ ಇದ್ದೆ ಹಾಸ್ಪಿಟ್ಲಲ್ಲಿ. ಫಸ್ಟ್ ಆಪ್ರೇಷನ್ ಆದಾಗ ಸಾಧಾರಣ ಒಂದು ವಾರ, ಅದು 1 ವಾರನೇ. ಬಟ್ ಬಿಲ್ಲಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಫಸ್ಟ್ ಆಪ್ರೇಷನ್ ಆದಾಗ 1.25 ಲಕ್ಷ, ಎರಡನೇ ಆಪ್ರೇಷನ್ ಆದಾಗ ಒಂದು 55,000 ರಿಂದ 60,000 ತನಕ ಆಗಿದೆ. ನಾನೇನು ಮಾಡಿದ್ದೀನಿ ಅಂದರೆ, ಈಗ ನೋಡಿ ಪಾಲಿಸೀಸು ಎಲ್ಲ ಥರ ಬರುತ್ತಾಯ್ತು. ಹಾಗಾಗಿ ನಾನು ಯಾವುದೇ ಕಂಪನಿ ಹೆಸರು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಹೇಳಿದರೆ ಅದರಲ್ಲೂ ಕೆಲವರು ಕಾಂಟ್ರವರ್ಸಿ ಹುಡುಕ್ತಾರೆ ಆಯಿತಾ. ಅದು ಯಾಕೆ, ಅದು ಹೀಗೆ, ಅದರಲ್ಲಿ ಸ್ಕ್ಯಾಮ್ ನಡೆಯುತ್ತೆ ಎಲ್ಲ ಕಡೆ ಇದೆ ಸ್ಕ್ಯಾಮ್ ಆಯಿತಾ.
ಸ್ಕ್ಯಾಮ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಬೇಕು. ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಬೇರೆ ಬೇರೆ ಥರ ಇದೆ ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಸಿಡೆಂಟಲ್ ಕ್ಲೇಮ್ ಬೇರೆ, ಆ್ಯಕ್ಸಿಡೆಂಟಲ್ ಬೆನಿಫಿಟ್ಟು. ಇನ್ನೆಷ್ಟೋ ಪಾಲಿಸಿಯಲ್ಲಿ ಕವರ್ ಆಗದೇ ಇರೋ ವಿಷಯಗಳು ತುಂಬ ಇದೆ. ಫಾರ್ ಎಕ್ಸಾಂಪಲ್ ಡೆಂಟಲ್, ಅದು ಕವರ್ ಮಾಡಲ್ಲ. ಈ ಸೌಂದರ್ಯವರ್ಧಕ ಚಿಕಿತ್ಸೆಗಳೆಲ್ಲ ಇದೆಯಲ್ಲ, ಲೈಕ್ ಪ್ಲಾಸ್ಟಿಕ್ ಸರ್ಜರಿ, ಹೇರ್ ಟ್ರಾನ್ಸ್ಪ್ಲಾಂಟು, ಅದು ಕವರ್ ಆಗಲ್ಲ. ಆಮೇಲೆ ಈ ಎಸ್ಪೆಷಲಿ ಮ್ಯಾಟರ್ನಿಟಿ, ಪ್ರೆಗ್ನೆನ್ಸಿ ಎಲ್ಲ ಇದೆ, ಪಾಲಿಸೀಸ್ ಇದೆ. ಅದು ಹೆಂಗಂದರೆ ನೀವೀಗ ಈಗ ಪ್ರೆಗ್ನೆಂಟ್ ಇದ್ದೀರಾ ಅಂತೇಳಿ ನೀವು ಹೋಗಿ ಪಾಲಿಸಿ ಮಾಡಿಸ್ಕೊಳಕ್ಕಾಗಲ್ಲ. ನೀವು ಪಾಲಿಸಿ ಮಾಡಿ ಒಂದು 2 ವರ್ಷ ವೆಯ್ಟ್ ಮಾಡಬೇಕು, ಆಮೇಲೆ ಹೋಗಿ ನೀವು ಪ್ರೆಗ್ನೆಂಟ್ ಆದರೆ ಕೆಲವು ಪಾಲಿಸಿಗಳು ಕವರೇಜ್ ಕೊಡ್ತವೆ. ಹಾಗಾಗಿ ನನಗೆ ಫಸ್ಟ್ ಆಪ್ರೇಷನ್ ಆದಾಗ ಏನಂದರೆ ಅದೇ ಬ್ಯಾಂಡೇಜ್ ಚಾರ್ಜಸ್ಸೇ ಹೆವಿ ಇತ್ತು, ಆಮೇಲೆ ಆ್ಯಂಟಿಬಯೋಟಿಕ್ಸ್ ಹೆವಿ ಇತ್ತು, ಅದಕ್ಕೆಲ್ಲ ಅಷ್ಟು ಕ್ಲೈಮ್ ಆಗಿಲ್ಲ. ಸೊ ನನಗೆ ಒಂದು 40% ಅಷ್ಟು ಕ್ಲೈಮ್ ಆಗಿದೆ ಅಷ್ಟೇ ಫಸ್ಟ್ ಆಪ್ರೇಷನ್ ಆದಾಗ. ಬಟ್ ಸೆಕೆಂಡ್ ಆಪ್ರೇಷನಲ್ಲಿ ಹತ್ರ 75% ತನಕ ಕ್ಲೈಮ್ ಆಗಿದೆ. ಸೊ ಬೇರೆ ಬೇರೆ ಥರ ಪಾಲಿಸೀಸ್ ಇರುತ್ತೆ. ಈಗ ನೀವು MNCಯಲ್ಲಿ ವರ್ಕ್ ಮಾಡ್ತೀರ, ಕಂಪನಿಯಲ್ಲಿ ವರ್ಕ್ ಮಾಡ್ತೀರ, ನಿಮ್ಮ ಕಂಪನಿನೇ ನಿಮಗೆ ಈ ಬೆನಿಫಿಟ್ ಎಲ್ಲ ಕೊಡುತ್ತೆ. ಸೊ ಡಿಪೆಂಡ್ಸು, ನೀವು ಯಾವ ಪಾಲಿಸಿ ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವನ್ ಲೈಫ್ ಇನ್ಶೂರೆನ್ಸ್ ಇದೆ, ಆ್ಯಕ್ಸಿಡೆಂಟಲ್ ಕವರ್ ಇದೆ, ಆಮೇಲೆ ಮೆಡಿಕ್ಲೇಮ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, ಬೇರೆ ಬೇರೆ ಎಲ್ಲ ಪಾಲಿಸಿ. ಸೊ ನೀವು ಯಾವುದೇ ಪಾಲಿಸಿ ಮಾಡ್ಕೊಳ್ಬೇಕಾದ್ರೂ ಫಸ್ಟು ಅದರ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ. ಯಾವುದಕ್ಕೆಲ್ಲ ಕವರೇಜ್ ಸಿಗುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ, ಆಮೇಲೆ ಯಾವುದಕ್ಕೆಲ್ಲ ಕವರೇಜ್ ಸಿಗಲ್ಲ, ಆಮೇಲೆ ಎಷ್ಟು ಪ್ರೀಮಿಯಮ್ ಕಟ್ಟಬೇಕು. ಯಾಕಂದರೆ ಪ್ರೀಮಿಯಮ್ ಅನ್ನೋದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ತುಂಬ ಸಲ ನೀವು ರಿಪೀಟೆಡ್ಲಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತೀರ ಅಂತಿದ್ರೆ ಪ್ರೀಮಿಯಮ್ ಜಾಸ್ತಿ ಇರುತ್ತೆ. ಏಜ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ. ನಿಮ್ಮ ಏಜ್ ಜಾಸ್ತಿ ಇದ್ದರೆ ಅದರ ಅರ್ಥ ಏನಂದರೆ ನೀವು ಕಾಯಿಲೆ ಬೀಳುವಂಥ ಸಂಭವ ಜಾಸ್ತಿ, ಹಾಗಾಗಿ ಅಲ್ಲೂ ಪ್ರೀಮಿಯಮ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಫ್ಯಾಮಿಲಿ ಕವರೇಜ್ ಕೊಡ್ತಾರೆ, ಅಂದರೆ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪೇರೆಂಟ್ಸ್ ಅದನ್ನು ಕೊಡ್ತಾರೆ. ಸೊ ಎನ್ಕ್ವೈರಿ ಮಾಡ್ಕೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಳ್ಬೇಡಿ ಆಯಿತಾ. ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನನಗೀಗ ಸದ್ಯಕ್ಕೆ ಯಾವುದೇ ಪಾಲಿಸಿ ಬೇಡ, ಆ ಥರ ಎಲ್ಲ ಥಿಂಕ್ ಮಾಡಬೇಡಿ. ಯಾಕಂದರೆ ನಾನಂತೂ ಅಂದ್ಕೊಂಡಿಲ್ಲ ಹೀಗೆ 1 ವರ್ಷದಲ್ಲಿ ಹೀಗೆಲ್ಲ ನಂದು ಅವಸ್ಥೆ ಆಗುತ್ತೆ ಅಂತೇಳಿ. ಇಟ್ ಡಿಪೆಂಡ್ಸ್. ನೀವು ಬೇಕಾದಾಗ ಈ ಥರ ಪಾಲಿಸೀಸ್ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎನ್ಕ್ವೈರಿ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ತುಂಬ ಜನ ಏಜೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ ಏನೆಲ್ಲ ಕವರೇಜ್ ಸಿಗುತ್ತೆ, ಏನೇನಿದೆ. ಈವನ್ ಬ್ಯಾಂಕ್ಗೆ ಹೋದರೂ, ನೀವು ಬ್ಯಾಂಕ್ಗಳಿಗೆ ಹೋದ್ರೂ ಬ್ಯಾಂಕಲ್ಲೂ ಈ ಥರ ತುಂಬ ಪಾಲಿಸೀಸ್ ಅವರೇ ಕೊಡ್ತಾರೆ, ಮೆಡಿ ಅಸಿಸ್ಟು ಅದೆಲ್ಲ ಕೊಡ್ತಾರೆ. ಎನ್ಕ್ವೈರಿ ಮಾಡ್ಕೊಳ್ಳಿ. ಬಟ್ ಖಂಡಿತಕ್ಕೂ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಇಲ್ಲದೆ ಮಾತ್ರ ಇದು ಮಾಡಬೇಡಿ. ಕೆಲವು ಕಂಟ್ರೀಸಲ್ಲಿ ಕಂಪಲ್ಸರಿ ಇನ್ಶೂರೆನ್ಸ್ ಇಟ್ಕೊಳ್ಬೇಕು. ಯಾಕಂದರೆ ಕೆಲವು ದೇಶದಲ್ಲಿ ಒಂದೊಂದು ಟ್ರೀಟ್ಮೆಂಟ್ ಇದೆಯಲ್ಲ, ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತಂದರೆ ಅದನ್ನು ಬೇರ್ ಮಾಡೋಕ್ಕಾಗೋದೇ ಇಲ್ಲ. ಅಂಥ ಕೇಸಲ್ಲಿ ಇನ್ಶೂರೆನ್ಸ್ ಬೇಕಾಗತ್ತೆ. ಸೊ ಇದು ನನ್ನ ಒಂದು ಪುಟ್ಟ ಸಜೆಷನ್ ನಿಮಗೆ. ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಕಣ್ಣೆದುರು ಇದೆಲ್ಲ ಬಂದು ಕೂತಿದೆ. ಈಗ ಇಲ್ಲಿ ನೋಡಿ ಎಲ್ಲ ಬಂದು ಕೂತಿದೆ. ಹಾಗಾಗಿ ಊಟ ಮಾಡೋಣ, ಸ್ಟುಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.